ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿರಿವಂತರು ವಾಸಿಸುವಂತಹ ಪ್ರತಿಷ್ಠಿತ ಏರಿಯಾ. ಆ ಪ್ರತಿಷ್ಠಿತ ಏರಿಯಾದಲ್ಲಿ ನಕಲಿ ಪೊಲೀಸರ ಹಾವಳಿ ಜಾಸ್ತಿಯಾಗಿದೆ. ಅಷ್ಟಕ್ಕೂ ಆ ಏರಿಯಾ ಯಾವುದು, ಅಲ್ಲಿ ನಕಲಿ ಪೊಲೀಸರ ಹಾವಳಿ ಹೇಗಿದೆ, ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ ನಕಲಿ ಪೊಲೀಸರ ಕಾಟ. ಪೊಲೀಸರ ಸೋಗಿನಲ್ಲಿ ಮನೆಗೆ ನುಗ್ಗಿ ಲಕ್ಷ ಲಕ್ಷ ಸುಲಿಗೆ. ಮಹಾನಗರ ಬೆಂಗಳೂರು ದಿನ ಕಳೆದ ಹಾಗೆ ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಳ್ತಾ ಹೋಗ್ತಿದೆ. ಇಲ್ಲಿ ಚಿಕ್ಕ ಪುಟ್ಟ ಏರಿಯಾಗಳಿಂದ ಹಿಡಿದು ಹೈಫೈ ಏರಿಯಾಗಳ ತನಕ ಎಲ್ಲವೂ ಕೂಡ ಇದೆ. ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ HSR ಲೇಔಟ್ ಕೂಡ ಒಂದು. IAS IPS ಅಧಿಕಾರಿಗಳಿಂದ ಹಿಡಿದು ಉದ್ಯಮಿಗಳು, ಸಿನಿಮಾ ನಟರು ಕೂಡ ವಾಸವಾಗಿದ್ದಾರೆ. ನೋಡೋಕೆ ಕೂಲ್ ಅಷ್ಟೇ ರಿಚ್ ಆಗಿರುವ HSR ಲೇಔಟ್ ನಲ್ಲಿ ಈಗ ನಕಲಿ ಪೊಲೀಸರ ಹಾವಳಿ ಶುರುವಾಗಿದೆ ಅಂದ್ರೆ ನೀವು ನಂಬಲೇಬೇಕು. ಕಳೆದ 20ನೇ ತಾರೀಕು ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ಇಲ್ಲಿನ ವಾಸಿಯಾದ ಸಂಜೀವ್ ಕುಮಾರ್ ಅನ್ನೋರ ಮನೆಗೆ ವ್ಯಕ್ತಿಯೊಬ್ಬ ಪೊಲೀಸರ ವೇಷದಲ್ಲಿ ಎಂಟ್ರಿ ಆಗಿದ್ದ. ಬಾಗಿಲು ತೆಗೆದ ತಕ್ಷಣ ನೇರವಾಗಿ ಒಳಗೆ ಬಂದ ಅಪರಿಚಿತ, ನಾನು ಪೊಲೀಸ್ ಅಧಿಕಾರಿ, ನಿಮ್ಮ ಮೇಲೆ ಸಾಕಷ್ಟು ದೂರು ಬಂದಿದೆ ಅಂದವನೇ ಜೇಬಿನಿಂದ ಗಾಂಜಾ ಪ್ಯಾಕೆಟ್ಗಳನ್ನ ತೆಗೆದು ಟೇಬಲ್ ಮೇಲಿಟ್ಟಿದ್ದ. ಜಾಸ್ತಿ ಮಾತಾಡಿದ್ರೆ ಮೀಡಿಯಾಗಳನ್ನ ಕರೆಸಿ ಮಾನಹರಾಜ್ ಹಾಕ್ಬಿಡ್ತೀನಿ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಗಾಬರಿಗೊಂಡ ಸಂಜೀವ್ ಕುಮಾರ್ ಮತ್ತು ಆತನ ಪತ್ನಿ ಮೊದಲಿಗೆ ಗೂಗಲ್ ಪೇ ಮೂಲಕ 60,000 ಕೊಟ್ಟಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಆ ನಕಲಿ ಅಧಿಕಾರಿ ಅವರದೇ ಕಾರಿನಲ್ಲಿ ATMಗೆ ಕರ್ಕೊಂಡು ಹೋಗಿ ತಡರಾತ್ರಿಯವರೆಗೂ ಹಂತ ಹಂತವಾಗಿ 2.5 ಲಕ್ಷ ವಸೂಲಿ ಮಾಡಿ ನಡು ರಸ್ತೆಯಲ್ಲೇ ಇಳ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆ ಅಲ್ಲ. HSR ಲೇಔಟ್ನ ಬಹುತೇಕರ ಮನೆಗೆ ಹಾಡಹಗಲೇ ಮನೆ ಬಳಿ ಬರುವ ನಕಲಿ ಪೊಲೀಸರು ಪೊಲೀಸ್ ಅಂತ ಗಾಂಜಾ ಡ್ರಗ್ಸ್ಗಳನ್ನ ಮನೆಯಲ್ಲಿ ಹಾಕಿ ಬೆದರಿಸಿ ದುಡ್ಡು ಮಾಡ್ತಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟರು ಯಾವುದೇ ಪ್ರಯೋಜನ ಇಲ್ಲ ಅಂತಿದ್ದಾರೆ ಸ್ಥಳೀಯರು. ಅಕ್ಕಪಕ್ಕದಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಮಾತಾಡಿ ಒಬ್ರಿಗೊಬ್ರು ಗೊತ್ತಿದ್ರೆ ಈ ಥರ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಯಾರು ಮಾತಾಡ್ದಿರ ಇದ್ರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಈ ಪೊಲೀಸ್ ಅಂತ ಹೇಳ್ಕೊಂಬಂದು ಮಾಡಿದ್ದಾರೆ ಅಂತಂದರೆ ಇದು ತುಂಬ ಈ ಥರ ಘಟನೆ ಮೊದಲನೇ ಬಾರಿಗೆ ಇದು HSR ಅಲ್ಲಿ ಈ ಥರ ನಡೆದಿರೋದು. ನಾವು ಪೊಲೀಸವ್ರಿಗೂ ತಿಳಿಸಿದ್ದೀವಿ, ಅವರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಥರ ಕೇಸುಗಳಾಗಿರೋದು ಇದು ಫಸ್ಟ್ ಟೈಮ್, ಇದು ನಮಗೆ ತಿಳಿದಿರುವಂಥದ್ದು. ಸೊ ಇದನ್ನ ಮುಂದೆ ಜನ ಎಚ್ಚರಿಕೆ ಆಗಿರಬೇಕು. ಗೊತ್ತಿಲ್ಲದಿರೋರು ವ್ಯಕ್ತಿಗಳು ಬಂದು ಮನೆ ಬಾಗಿಲು ತೆಗೆದು ಅದು ಇದು ಒಂದು ಈ ಥರ ಹೇಳಿ ನಿಮ್ಮನ್ನು ಭಯಪಡಿಸೋ ಅಂತ ಮಾಡ್ತಾರೆ. ಅದರಿಂದ ಯಾರು ಭಯ ಪಡಬೇಡಿ. ನೀವು ಏನಾರ ಇದ್ದರೆ ಪೊಲೀಸ್ ಮೂಲಕ ಫೋನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬಾಗಿಲು ತೆಗೆಯೋದು ಆಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಅನಾಹುತಗಳನ್ನ ತಡಿಬಹುದು. ಕಳೆದ 2-3 ತಿಂಗಳಲ್ಲಿ ಇದೇ ರೀತಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಸ್ಥಳೀಯ ಪೊಲೀಸರು ಕೂಡ ಅಲರ್ಟ್ ಆಗಿ ನಕಲಿ ಪೊಲೀಸರ ಪತ್ತೆಗೆ ಬಲೆ ಬೀಸಿದ್ದಾರೆ. ನಮ್ಮ ರಕ್ಷಣೆಗೆ ಪೊಲೀಸರು ಬರ್ತಾರೆ ಅಂತ ಧೈರ್ಯವಾಗಿದ್ದ ಜನ ಇಂದು ಅದೇ ಪೊಲೀಸರನ್ನ ಕಂಡ್ರೆ ಭಯ ಪಡುವಂತಾಗಿರುವುದು ನಿಜಕ್ಕೂ ದುರಂತವೇ ಸರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.